ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಒಂದ್ ಕಡೆ ನೆರೆ ಅವಾಂತರಗಳು ಹೆಚ್ಚಾದರೆ ಮತ್ತೊಂದು ಕಡೆ ಅಬ್ಬರಿಸ್ತಾ ಇರುವಂತಹ ಸಮುದ್ರದ ಅಲೆಗಳಿಂದ ಕಡಲ್ ಕೊರೆತದ ಆತಂಕ ಸೃಷ್ಟಿಯಾಗಿಬಿಟ್ಟಿದೆ. ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮರವಂತೆ ಕಡಲ ತೀರದಲ್ಲಿ ಸಮುದ್ರ ಎಂದಿಗಿಂತ ಜೋರಾಗಿ ಅಬ್ಬರಿಸ್ತಾ ಇದೆ. ಮರವಂತೆಯ ಮೀನುಗಾರಿಕಾ ರಸ್ತೆಯೇ ಸಮುದ್ರ ಪಾಲಾಗುವಂತಹ ಆತಂಕ ಶುರುವಾಗುತ್ತಿದ್ದು ದಿನೇ ದಿನೇ ಕಡಲ್ ಕೊರೆತ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ಮರವಂತೆ ಬೀಚ್ ಬಳಿ ಹೆಚ್ಚಾಗ್ತಾ ಇರುವಂತಹ ಕಡಲ್ ಕೊರೆತದ ಬಗ್ಗೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆತಾನೆ ಇದೆ. ಒಂದು ಕಡೆ ಮಳೆ ಅಬ್ಬರ ಜೋರಾಗಿದೆ, ಇನ್ನೊಂದು ಕಡೆ ಕಡಲ ಅಬ್ಬರ ಯಾವ ಥರ ಅರ್ಪಡಿಸ್ತಾ ಇದೆ ಅನ್ನುವಂಥದ್ದು ಮರವಂತೆಯ ಒಂದು ದೃಶ್ಯಾವಳಿಗೆ ಪ್ರತ್ಯಕ್ಷ ನಿದರ್ಶನ ಅಂತ ಹೇಳ್ಬೋದು. ಯಾಕಂದರೆ ಬಹುತೇಕ ಕರಾವಳಿ ಭಾಗದಲ್ಲಿ ಕಡಲು ಅಬ್ಬರಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗ ಮರವಂತೆಯಲ್ಲಿ ಅಬ್ಬರ ನೋಡ್ತಾ ಇದ್ದರೆ ಒಂದು ರೀತಿಯ ಭೀಕರವಾದ ರೀತಿಯಲ್ಲಿ ಅಬ್ಬರಿಸ್ತಾ ಇದೆ. ಮರವಂತೆಯ ಬಹುತೇಕ ಭಾಗಗಳು ಈಗ ಕಡಲು ಆಪೋಷಣೆ ಪಡೆಯುವಂತಹ ಒಂದು ಆತಂಕ ಎದುರಾಗಿದೆ. ಯಾಕಂದರೆ ಕಳೆದ ವರ್ಷವೂ ಕೂಡ ಇದೇ ರೀತಿಯ ಆತಂಕ ಇತ್ತು. ಬಹುತೇಕ ಭಾಗದ ಏನು ತಡೆಗೋಡೆಗೆ ಕಲ್ಲುಗಳು ಸಮುದ್ರ ಪಾಲಾಗಿತ್ತು. ಈ ಭಾಗದ ಬಹುತೇಕ ಮೀನುಗಾರರ ಕುಟುಂಬದವರು ಬಹಳಷ್ಟು ಬೇಡಿಕೆ ಇಟ್ಟಿತು. ಮುಖ್ಯವಾಗಿ ಶಾಶ್ವತ ತಡೆಗೋಡೆಯ ಬೇಡಿಕೆ ಇಟ್ಟಿದ್ರು ಕೂಡ ಈವರೆಗೂ ಯಾವುದೇ ಬೇಡಿಕೆಯನ್ನು ಸರ್ಕಾರ ಈಡೇರಿಸಿಲ್ಲ. ಮುಖ್ಯವಾಗಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆಯಲ್ಲಿ ಈ ಭಾಗಕ್ಕೆ ಬಂದಿದ್ದರು, ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಆ ಭರವಸೆಯಾಗೇ ಉಳಿದುಕೊಂಡಿದೆ. ಬಹುತೇಕ ಈ ಭಾಗದ ಮೀನುಗಾರರು, ಮುಖ್ಯವಾಗಿದ್ದು ಮೀನುಗಾರಿಕೆ ರಸ್ತೆ, ಈ ಮೀನುಗಾರಿಕೆ ರಸ್ತೆ ಈಗ ಸಮುದ್ರ ಪಾಲಾಗುವಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಎಲ್ಲ ಕಲ್ಲುಗಳಿರ್ಬೋದು, ಈ ಭಾಗದ ತೆಂಗಿನ ಮರಗಳು ಎಲ್ಲವೂ ಸಮುದ್ರ ಪಾಲಾಗುವಂತಹ ಆತಂಕ ಎದುರಾಗಿರುವಂಥದ್ದು. ಮುಖ್ಯವಾಗಿ ಈ ಭಾಗದಲ್ಲಿ ಕಡಲಬ್ಬರ ಪ್ರತಿ ವರ್ಷ ಜೋರಾಗಿ ಇರುತ್ತೆ. ಯಾಕಂದರೆ ಮರವಂತೆ ಒಂದು ಕಡೆ ನದಿ, ಒಂದು ಕಡೆ ಸಮುದ್ರ ಇರುವಂಥದ್ದು. ಹಾಗಾಗಿ ಒಂದು ರೀತಿಯ ಕಡಲ ಅಬ್ಬರ ಬಹುತೇಕ ಬೇರೆ ಕಡೆ ಹೋಲಿಸಿದರೆ ಬಹುತೇಕ ಜಾಸ್ತಿ ಇರುತ್ತೆ. ಇನ್ನೊಂದು ಕಡೆ ಏನು ಬ್ರೇಕ್ ವಾಟರ್ ಅನ್ನುವಂಥದ್ದು ಕಾಮಗಾರಿ ಕೂಡ ಆಗ್ತಾ ಇರುವಂಥದ್ದು. ಈ ಭಾಗದ ಬ್ರೇಕ್ ವಾಟರ್ ಕಾಮಗಾರಿ ಯಾವುದಕ್ಕೆ ಇನ್ನೂ ಕೂಡ ಸಂಪೂರ್ಣವಾಗಿಲ್ಲ. ಹೀಗಾಗಿ ಅಲೆಗಳ ಅಬ್ಬರ ಕೂಡ ಯಾವುದೇ ರೀತಿಯ ಅದಕ್ಕೆ ಬ್ರೇಕೇ ಇಲ್ಲ ಅನ್ನೋ ರೀತಿಯಲ್ಲಿ ಅಬ್ಬರಿಸ್ತಾ ಇದೆ. ಈ ಭಾಗದ ಏನು ತಡೆಗೋಡೆ ಇರ್ಬೋದು ಮತ್ತು ಅಲ್ಲಿನ ಏನು ರಸ್ತೆಗಳಿಗಿರ್ಬೋದು ದೊಡ್ಡ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದೆ. ಹೀಗಾಗಿ ಈ ಭಾಗದ ನಿವಾಸಿಗಳು ಪ್ರತಿ ಕ್ಷಣ ಅನ್ನುವ ರೀತಿಯಲ್ಲಿ ಆತಂಕದಲ್ಲೇ ಜೀವನ ಮಾಡುವಂತಹ ಸ್ಥಿತಿ ಇರುವಂಥದ್ದು. ಕೇಂದ್ರದಿಂದ ಕೂಡ ತನಿಖಾ ತಂಡ ಬಂದು ಇಲ್ಲಿ ಪರಿಹಾರ ಕೊಡಬೇಕು ಅನ್ನುವಂಥ ವರದಿಯನ್ನು ಕೂಡ ನೀಡಿದೆ. ಅದು ಕೂಡ ಇನ್ನು ಮೂಲೆಗೆ ಬಿದ್ದಿರುವಂಥದ್ದು. ಇನ್ನೊಂದು ಕಡೆ ಮುಖ್ಯಮಂತ್ರಿ ಬೊಮ್ಮಾಯಿ ಆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆ ಇನ್ನೂ ಈಡೇರಿಲ್ಲ. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರೂ ಕೂಡ ಈ ಭಾಗಕ್ಕೆ ಬಂದು ಈ ಭಾಗದ ನಿವಾಸಿಗಳ ಆತಂಕವನ್ನು ದೂರ ಮಾಡಬೇಕು ಮತ್ತು ಇಲ್ಲಿನ ಶಾಶ್ವತ ತಡೆಗೋಡೆಗೆ ತುರ್ತಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ, ಒತ್ತಾಯ ಈ ಭಾಗದ ಮೀನುಗಾರರು ಮತ್ತು ಸ್ಥಳೀಯರಿಂದ ಕೇಳಿ ಬಂದಿರುವಂಥದ್ದು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.